ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಮಾಡೋಣ? ಪೂರಿಗೆ ಸಾಗು ಮಾಡೋಣ. 1 ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ, 2 ಆಲೂಗಡ್ಡೆ ತಗೊಂಡಿದ್ದೀನಿ, 2 ಕ್ಯಾರೆಟ್ ತಗೊಂಡಿದ್ದೀನಿ, ಮತ್ತೆ ರುಬ್ಬಕ್ಕೆ 2 ಈರುಳ್ಳಿ, 1 ಟೊಮೊಟೊ, ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ, ಒಂದು 2 ಸ್ಪೂನು ಧನಿಯಾ ಪುಡಿ, ಮತ್ತೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು. ಮುಚ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ 2 ಲೋಟ ನೀರು ಹಾಕೋದು. ಗಟ್ಟಿಯಾಗಿ ಹಾಕ್ಬೇಕಲ್ಲ, ಸ್ವಲ್ಪ ನೀರು ಹಾಕೊಳ್ಳೋಣ. 2 ಲೋಟ ಹಾಕೊಂಡಿದ್ದೀನಿ. ಸಾಕು. 1 ಬೌಲು ಬಟಾಣಿ, ಹಸಿ ಬಟಾಣಿ, ಮತ್ತೆ 2 ಆಲೂಗಡ್ಡೆ, ಒಂಚೂರು ತರಕಾರಿ ಬೇಯುವಾಗ ಉಪ್ಪು ಹಾಕೊಳ್ಳೋಣ, ಮತ್ತೆ 1 ಕೂಗು ಕೂಗಿಸ್ಕೊಳ್ಳೋಣ. ಇದೊಂದು ವಿಸಲ್ ಆಗೋಷ್ಟಕ್ಕೆ ಮಿಕ್ಸಿಗೆ ಎಲ್ಲ ಹಾಕೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ, ಅರ್ಧ ಹೋಳು ಹಾಕೊಂಡಿದ್ದೀನಿ ನಾನು, ಹಸಿ ತೆಂಗಿನ ತುರಿ, 2 ಸ್ಪೂನ್ ಧನಿಯಾ ಪುಡಿ. ಈಗ ಇದು ಮಿಕ್ಸಿ ಹಾಕೊಂಬರೋಣ. ರುಬ್ಬೋದಕ್ಕೆ 2 ಸ್ಪೂನು ಕಡಲೆ ಹಾಕೊಳ್ಳೋಣ, ಹುರ್ಗಡ್ಲೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ಸ್ವಲ್ಪ ನೀರು ಹಾಕೊಂಡು ಸಾಕು, ನುಣ್ಣಗಾಗುತ್ತೆ, ಸಾಕಷ್ಟು. ಕೂಗಿದೆ, ಆಫ್ ಮಾಡ್ಕೊಳ್ಳೋಣ. ಈಗ 1 ವಿಸಲ್ ಆಗಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿದೆ. ಸ್ಟವ್ ಅಂಟಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಗಲೇ ಸ್ವಲ್ಪ ಹಾಕಿದ್ದೀನಿ, ಈಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಸಾಕು, ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಈಗ ಸ್ಟವ್ ಅಂಟಿಸ್ಕೊಂಡು ಅದು ಅಷ್ಟೊತ್ತಿಗೆ ಕುದಿಯೋಷ್ಟೊತ್ತಿಗೆ ಒಗ್ಗರಣೆ ಹಾಕೊಳ್ಳೋಣ. ಒಂದು 2-3 ಸ್ಪೂನು ಆಯಿಲ್ ಹಾಕೋಣ. ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೋಣ. ಇದೀಗ ಸಾಸಿವೆ ಸಿಟ್ಲಿ, ಆಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಸಾಸಿವೆ ಸಿಟ್ಲಿಸ್ತಾ ಇದೆ. ಈಗ ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಸ್ವಲ್ಪ ಕೆಂಪಗಾಗೋ ತನಕ ಸಾಕು, ಜಾಸ್ತಿ ಸೀಸೋದು ಬೇಡ. ಆನಿಯನ್ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹೌದು. ಓಲ್ಡ್ ವಿಡಿಯೋಸ್ಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಉಕ್ಕಿಸ್ಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ. ಇದು ನನಗೆ ಕಮ್ಮಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಬೇಕು. ಮಸಾಲೆ, ತರಕಾರಿ ಎಲ್ಲ ಚೆನ್ನಾಗಿ ಕುದಿಬೇಕು. ಸ್ಟವ್ ಆಫ್ ಮಾಡ್ಕೊಂಡು ಈ ಒಗ್ಗರಣೆನ ಇದರೊಳಗಡೆ ಹಾಕೋಣ.
ಪೂರಿಗೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸಾಗು. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ತಿಳಿಸಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಡೈಲಾಗ ಬಿಟ್ಬಿಟ್ಟೆ, ಇದೇ ಮೇನ್ ಡೈಲಾಗು. ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಸಾಗು ರೆಡಿ ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ.